9 ತಿಂಗಳ ಗರ್ಭಿಣಿ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿ. 9 ತಿಂಗಳ ಗರ್ಭಿಣಿಯನ್ನು ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡ್ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಸಂಭವಿಸಿದೆ. ಗ್ರಾಮದ ಮಹಿಳೆ ಸುವರ್ಣ ಮಠಪತ್ತಿ 33 ವರ್ಷದ ಮಹಿಳೆ ಕೊಲೆಯಾದ ತುಂಬ ಗರ್ಭಿಣಿ. ಮಹಿಳೆಗೆ ಈಗಾಗಲೇ 4 ಹೆಣ್ಣು ಮಕ್ಕಳಿದ್ದು 5ನೇ ಮಗುವಿಗೆ ನಿರೀಕ್ಷೆಯಲ್ಲಿದ್ದರು. ಕೊಲೆಯಿಂದಾಗಿ ಕುಟುಂಬಕ್ಕೆ ಬರೆಸಿಡಿಲು ಬಡಿದಂತಾಗಿದೆ. ಹೆತ್ತ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಅಥಣಿ ಪೊಲೀಸರು ಹಾಗೂ ಬೆಳಗಾವಿ ಹೆಚ್ಚುವರಿ ಎಸ್ಪಿ ಶ್ರುತಿ ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ವಿವರ: ಕೊಲೆಯಾದ ಮಹಿಳೆಯದ್ದು ಬಡ ಕುಟುಂಬ. ಪತಿಯು ಗ್ರಾಮದ ದೇವತೆಯ ಅರ್ಚಕರಾಗಿ ಕೆಲಸ ಮಾಡಿಕೊಂಡು ಜೀವನ ಸಲಹುತ್ತಿದ್ದರು. ಮಹಿಳೆಯ ಪತಿ ಮಧ್ಯಾಹ್ನ ಹಸುಗಳಿಗೆ ಮೇವು ತರಲು ತೋಟಕ್ಕೆ ಹೋಗಿದ್ದರು. ಮಕ್ಕಳು ಕೂಡ ಶಾಲೆಗೆ ಹೋಗಿದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ಸಮಯದಲ್ಲಿ ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಮನಬಂದಂತೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ತೋಟದಿಂದ ಮೇವು ತಂದ ಪತಿಯು ತನ್ನ ಪತ್ನಿಯನ್ನು ಕರೆದರೂ ಮನೆಯಿಂದ ಹೊರಗೆ ಬಂದಿಲ್ಲ. ಆಗ ಸಮೀಪ ಬಂದು ನೋಡಿದಾಗ ಗರ್ಭಿಣಿಯು ರಕ್ತದ ಮಡಿಲಿನಲ್ಲಿ ಬಿದ್ದು ನರಳಾಡುತ್ತಿರುವುದು ಕಂಡು ಬಂದಿದೆ. ತಕ್ಷಣವೇ ಪಕ್ಕದ ಹಾರುಗೇರಿ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡ ಮಹಿಳೆ ದಾರಿ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕೊಲೆ ಆರೋಪಿಗಳು ಯಾರು, ನಿಖರ ಕಾರಣವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ. ಯಾವಾಗ ಆಗೈತ್ರಿ? ಅದು ಏನಾಗೈತ್ರಿ? ನಿನ್ನೆ ಆಗೈತಿ. ಏನಾಗೈತಿ? ಏನಾಗೈತಿ ಅನ್ನೋರಿ ಒಟ್ಟು ಬರ್ಬೋದಾಗೈತಿ. ನಾವು ಊರಿನವ್ರಿಗೆ ನಿನ್ನೆ ಬಂದಿದ್ವಿ. ನಿಮ್ಗೆ ಯಾವಾಗ ಗೊತ್ತೈತಿ? ನಿನ್ನೆ ನಮ್ಗೆ 3-4 ಗೊತ್ತೈತಿ. ನಿನ್ನೆ ಬಂದಿರಿ ನೀವು? ಹ್ಞೂ, ನಿನ್ನೆ. ಎಲ್ಲೆಲ್ಲಿ ಏನೇನು ಖರ್ಚಾಗಿದ್ರಿ? ಏನು ಮೈ ತುಂಬ ಎಲ್ಲ ಆಗೈತಿ. ಅದು ಏನು ಮಾಡ್ಬೇಕೆಲ್ಲ ಮಾಡಿಬಿಟ್ಟ. ನಿಮ್ಗೆ ಯಾರ ಮ್ಯಾಗದ ಸಂಶಯ ಐತೇನ್ರಿ? ಯಾರು ಏನೂ ಇಲ್ಲ ರೀ, ವಿರ್ಸೆ ಇಲ್ಲ, ಏನೂ ಇಲ್ಲ, ಯಾರೂ ಇಲ್ಲ ರೀ. ನಮ್ಮ ಊರಾಗಂದ್ರಿ ಇಂಥ ಘಟನೆ ಆಗೈತೆ ಅಂದ್ರೆ ರೀ ಊರಾಗೆಲ್ಲ ಹೆಣ್ಮಕ್ಳು ಸುದೇ ಎಲ್ಲ ಭಯ ಪಡುವಂಥದ್ದು ಆಗೈತೆ. ಇದನ್ನು ಯಾರು ಮಾಡ್ಯಾರೋ ಏನು ಮಾಡ್ಯಾರೋ ಅನ್ನೋದು ಇದು ತನಿಖೆ ಆಗ್ಬೇಕು ರೀ. ಅವರಿಗೆ ತಕ್ಕ ಶಿಕ್ಷೆ ಆಗುವಂಥದ್ದು ಆಗ್ಬೇಕು ರೀ. ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ರೀ. ಇದು ಯೋಗ್ಯ ತನಿಖೆ ಮಾಡ್ಬೇಕು ರೀ. ಇದು ನಮ್ಮ ಅಂದಾಜು ನಿಮಗೆ ಹೇಳಬೇಕಾದ್ರೆ ಇದೊಂದು ಹಗರ ಪಗರ ಏನು ಮಾಡ್ರಿ ಅಂತೇಳಿ ನಾವು ಹೇಳಕ್ಕೆ ಆಗೋದಿಲ್ಲ ರೀ. ಯಾಕಂದ್ರೆ ಹಡ ಆಗಲಿ ಆಗೈತೆ ಅಂದರೆ ಇದೇನು ಸಾಣದಲ್ರಿ ಇದು. ಅದು ಒಂದು ಗರ್ಭಿಣಿ ಹೆಣ್ಮಕ್ಳದ ಮಾಡಬೇಕಾದ್ರೆ ರೀ ಒಂದು ಸ್ವಲ್ಪರ ಮಾನವೀಯತೆ ಒಂದು ಈಟ್ರ ಬೇಕಿರಲ್ಲ ರೀ. ಮಾನವೀಯತೆ ಅನ್ನೋದು ಒಂದು 5 ಪೈಸೆ ಹುಟ್ಟಬೇಕು. ಅವ್ರ ಎತ್ತಿಲಿ ಏನೂ ಹುಟ್ಟಿಲ್ಲ ಅಂದ್ರೆ ಅವರ ರಾಕ್ಷಸರಿದ್ದಂಗೆ. ಅವ್ರಿಗೆ ಶಿಕ್ಷೆ ಆಗುವಂಥದ್ದು ನೀವು ಏನು ಮಾಡ್ತೀರೋ ಒಟ್ಟು ಉಲ್ಟಾ ಬರೋತ್ನಾಗ ನರ್ಗೊಂದು ಮೇಲಾಗಿತ್ತು ರೀ. ಆಯ್ತು ಹಾದ್ಯಾಗ ಒಂದು ಹೊರಿ ವಾಡಿರೆ ಕೊಡ್ರಿ ಅಂತಂದು ಹುಡುಗರಿಗೆ ತೋಡಿನ ಹುಡುಗರು ಏನಾದ್ಲಿ ಒಂದು ಹೊರಿ ವಾಡಿ ಕಟ್ಕೊಂಡ್ರಿ. ವಾಡಿ ಕಟ್ಕೊಂಡು ಮನೆಗೆ ಬಂದ್ರಿ. ಮನೆಗೆ ಬಂದು ಮಧ್ಯಾಹ್ನ ಆಕೆ ವಾಡಿ ಹೊರಿ ಬಿಚ್ಚಾಕ ಹೊಂಟ ಒಬ್ಬ ಒಳಗಿಂದ ನಾನು ಗಾಡಿ ಸ್ವಲ್ಪ ಆತಂದ್ರೆ ಬರತ್ತಿಳ್ರಿ. ನಮ್ಮ ಬರಲೇ ಇಲ್ಲರಿ. 2 ಸಲ ಒದಿನ್ರಿ. ನೆಳಾಡಕತ್ತಿಳ್ರಿ. ನೆಳಗಡ ಇಲ್ಲ ಗಾಡಿ ಅಲ್ಲೇ ಬಿಟ್ಟನ್ರಿ. ಅದನ್ನು ಅಲ್ಲೇ ಬಿಟ್ಟು ಅವನ ಒಳಗೆ ಬಾಗಿಲ ನುಗ್ಗಿಸಿ ಒಳಗೆ ಹೋದನ್ರಿ. ಒಳಗೆ ಹೋಗ್ಬಿಡ್ದ ತಳಗೆ ಬಿದ್ದು ಉಳ್ಳಾಡತ್ತೇಳಿ ಎಲ್ಲರೂ ತೆಗಿತ್ರಿ. ಇಂಥಲ್ಲಿ ಭಾಳ ಖರ್ಚಾಗಿತ್ತು ರೀ. ಅದು ತಾವೆಲ್ಲೇ ಹಚ್ಚಿ ಬಿಗದಂಟ ಅದನ್ನು ಅನ್ಕೊಡಿ ಮಾಚುಗ್ನವ್ರು ಹುಡುಗ್ರಿ ಬಸವನ ಹುಡುಗ ನೀನೋ ಒಂಟು ಎಲ್ಲರಿಗೆ ಫೋನ್ ಹಚ್ಕೋದು ಬಾರ್ತಂದು ಹೇಳಿ ಆ ಹುಡುಗ ಫೋನ್ ಹಚ್ಚಿನ್ರಿ. ಸರಿಗ ಜಗಳಾಡೋದು ಮಾಡೋದು ನಾವು ಯಾರ್ದ ಏನೂ ಇಲ್ಲ ರೀ ಸರ್. ಎಲ್ಲಿ ಯಾರ್ದೇನು ಏನಿಲ್ಲ. ಇನ್ನೊಬ್ರು ಸರಿ ಮಾಡೋರಲ್ರಿ ಏನಿಲ್ಲ. ನಾವು ನಮ್ಮ ಪುರ್ತಕ ನಾವು ಮಾಡ್ಕೋತ ನಾವು ಇದ್ದೀವಿ. ಎಷ್ಟು ಗಂಟೆಗೆ ಇದು ಎಷ್ಟೈತಿ? ಇದು ನಾವು 1 ಗಂಟೆಗೆ ಬಂದು ನೋಡೋಂತಲೇ ಗೊತ್ತಿರಿ ಸರ್. ಮಕ್ಕಳು ಎಷ್ಟು ಜನ? 4 ಜನ. 4 ಜನ. ಈಗ ಎಷ್ಟು ತಿಂಗಳು ಗರ್ಭಿಣಿ ಐತಿ? ಈಗ ರೀ 8 ತಿಂಗಳು ಆಗೈತಿ. ಇತ್ತೀಚಿನ ದಿನಗಳಲ್ಲಿ ಯಾರಾದ್ರ ಜೊತೆ ಅಂದರೆ ಏನಾದರೂ ಅಲ್ಪ ಸ್ವಲ್ಪ ಜಗಳ ಮತ್ತು ಗಲಾಟೆ ಮತ್ತೇನಾದರೂ ಆಸ್ತಿ ವಿವಾದ ಮತ್ತೇನ ಏನು ಸಮಸ್ಯೆ? ಮತ್ತು ಯಾಕಾಯ್ತು ಹಿಂಗೆ? ಡೌಟ್ಸ್ ಅದೇನು ರೀ? ಏನು ಡೌಟ್ ಹೆಂಗೆ ಮಾತಾಡ್ಕೋದು ಎಲ್ಲರ ಮನೆಗೆ ಹೋಗೋದು ಮಾಡೋದು. ನಾವು ಊರಾಗ ಸ್ವಾಮಿ ಕೊಡ್ರಿ ಎಲ್ಲರೂ ಪೂಜಾ ಕೇಳವ್ರಿ. ಎಲ್ಲರೂ ಮನೆಗೆ ಹೋಗೋರು ಬಡವ್ರ ಎಲ್ಲರೂ ಕೂಡ ಕಾತಾಡ್ಕೋತ ಇದ್ದರು ನಾವೆಲ್ಲ. ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಎಲ್ಲಿ ಲೇಟ್ ಆಗಿತ್ತು ಏನು?
ಕಿಲ್ಲಟ್ ಆಗಿದ್ರಿ ಕೀಲಿ ಆಗೈತೆ ರೀ ಇಂಥ ಇಲ್ಲಿ ಕೈಗೆ ಆಗಿದ್ರಿ ಬಲಗೈಗೆ ರೀ ಇಲ್ಲಿ ಎದಿ ಮೇಲೆ ಆಗೈತೆ ರೀ ಇಲ್ಲಿ ಎಷ್ಟು ನೋಡಿ ಆಸ್ಪತ್ರೆಗೆ ಹೋಗುವಾಗ ಉಸಿರಾಟಿತ್ತು. ಹಾಂ ಉಸಿರಾಟಿತ್ತು ರೀ ಇತ್ತು. ಇವತ್ತು ರೀ ಎಷ್ಟೊತ್ತಿಗೆ ಇತ್ತು ಇದನ್ನ? ಅಲ್ಲಿ ಎಷ್ಟೊತ್ತಿಗೆ ಆದ್ರೆ ನೋಡ್ರಿ ಒಳಗೆ ಎಲ್ಲ ಇದನ್ನು ಮಾಡಾಕತ್ರಿ ನಾನು ಹೊರಗೆ ಕರೆದ್ರಿ ನಾನು ಹೊರಗೆ ಕುಣಿಸಿರಿ ಅವ್ರ ಒಳಗೆ ಎಷ್ಟೊತ್ತಿಗೆ ಹೋಗ್ತು ನಾನು ಲೋಟ್ ಮಾಡಲಿಲ್ಲ ಈಗ ಇನ್ನೂ ಒಂದು ತಿಂಗಳು. ಏನೋ ಒಂದು ತಿಂಗಳು ಟೈಮ್ ಹೆಂಗೆ ರೀ ನಿಮ್ಮ ವೈವಾಹಿಕ ಜೀವನದಾಗ ನಿಮ್ಮ ಜೊತೆ ಹೆಂಡತಿ ಬಗ್ಗೆ ಹೇಳೋದಾದ್ರೆ ಏನು ಅಗ್ದಿ ಅನ್ಯೂನ್ಯವಾಗಿ ಐತಿರಿ ನಾವು ಏನು ಜಗಳ ಇಲ್ಲ ಜೂಟ್ ಇಲ್ಲ ರೀ ಏನೂ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ರೀ ಏನಿಲ್ಲ ರೀ ಹಾಂ ಮಕ್ಳು ಬಂದು ಅಂದ್ರೆ ರೀ ಯಾವ ತಂದು ಆಕಿ ನಾವು ಕೂತ ಅವ್ಕೆ ಚಂಜಾಳ ಊಟ ಮಾಡ್ಸೈಕ್ರಿ ಎಲ್ಲ ಮಟ್ಟ ಆಕಿ ಏನು ಒಟ್ಟು ಎಲ್ಲ ಏನು ಜಗಳ ಏನೂ ಇಲ್ಲ ರೀ ನಮ್ಮ ಕುಟುಂಬದಾಗ ಎಷ್ಟು ಜನ ಇರೋದು ರೀ? ಓರಿ ಎಷ್ಟು ಜನ ಕುಟುಂಬದಾಗ ನೀವು ಇರೋದು? ನಮ್ಮ ಅವ್ವ ರೀ ನಾವೊಬ್ರಿ ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟ ಎಷ್ಟು ಜನ? ಎಂದು ಯಾವತ್ತು ಗಲಾಟೆ ಇಲ್ಲ ಜಗಳ ಇಲ್ಲ ಯಾರ ಜೊತೆ ನೆರೆಯವರು ಇದು ಒಮ್ಮಿದೊಮ್ಮೆ ಎಲ್ಲರಿಗೂ ಶಾಕ್ ಆಗೈತೆ.